ಹಲೋ ಎವ್ರಿವನ್, ವೆಲ್ಕಮ್ ಯು ಆಲ್ ಟು ಎಕನಾಮಿಕ್ ಕ್ಲಾಸಸ್. ಓಕೆ, ಸೊ ಇವತ್ತು ನಾವು ಎಕನಾಮಿಕ್ಸಲ್ಲಿ ಮನಿ ಆ್ಯಂಡ್ ಬ್ಯಾಂಕಿಂಗ್ ಬಗ್ಗೆ ನೋಡೋಣ. ಜಸ್ಟ್ ಇಂಟ್ರೊಡಕ್ಷನ್ ಅಬೌಟ್ ದ ಮನಿ. ಓಕೆ, ವಾಟ್ ಈಸ್ ಮನಿ ಆ್ಯಕ್ಚುಲಿ? ಓಕೆ, ಆ್ಯಂಡ್ ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಮನಿ? ಓಕೆ, ಸೊ ಇದ್ರ ಬಗ್ಗೆ ಒಂದು ಶಾರ್ಟ್ ಇಂಟ್ರೊಡಕ್ಷನ್ ನಾವು ನೋಡೋಣ. ನೋಡಿ, ಮೊದಲು ಬಿಫೋರ್ ಮನಿ, ಓಕೆ, ದುಡ್ಡು ಅನ್ನೋದು ಇರೋದಕ್ಕಿಂತ ಮುಂಚೆ ಸೊ ಏನು ಮಾಡ್ತಾಯಿದ್ರು, ವಾಟ್ ಪೀಪಲ್ ಆರ್ ಡೂಯಿಂಗ್ ಅಂತ ಹೇಳಿದ್ರೆ, ಸೊ ದೇ ವೇರ್ ಎಕ್ಸ್ಚೇಂಜಿಂಗ್ ದ ಕಮೋಡಿಟೀಸ್. ಅವರ ಹತ್ರ ಇದ್ದಂಥ ವಸ್ತುಗಳನ್ನು ಅವ್ರು ಏನು ಮಾಡ್ತಾಯಿದ್ರು, ಎಕ್ಸ್ಚೇಂಜ್ ಮಾಡ್ಕೊಳ್ತಾಯಿದ್ರು. ಸೊ ಉದಾಹರಣೆಗೆ ಒಬ್ಬ ರೈತ ಅಕ್ಕಿ ಬೆಳೆದಾನೆ ಅಂದ್ಕೊಳ್ಳಿ, ರೈಸ್. ಓಕೆ, ಸೊ ಈತನಿಗೆ ಏನು ಬೇಕು, ಇವಾಗ ಒಂದು ಫರ್ನಿಚರ್ ಬೇಕು ಅಂದ್ಕೊಳ್ಳೋಣ ಮನೆಗೆ. ಓಕೆ, ಫರ್ನಿಚರ್ ಬೇಕು. ಸೊ ಅವಾಗ ಏನು ಮಾಡ್ತಾನೆ ರೈತ ಅಂತ ಹೇಳಿದ್ರೆ, ಈ ಫರ್ನಿಚರ್ ಮಾಡೋನಿಗೆ ಅಕ್ಕಿನ ಸೆಲ್ ಮಾಡಿಬಿಟ್ಟು ಅವನ ಕಡೆಯಿಂದ ಫರ್ನಿಚರ್ನ ಬೈ ಮಾಡ್ತಾರೆ. ಸೊ ದಿಸ್ ಈಸ್ ಕಾಲ್ಡ್ ಆ್ಯಸ್ ದ ಬಾರ್ಟರ್ ಎಕ್ಸ್ಚೇಂಜ್ ಅಂತ ಹೇಳಿ ಕರೀತಾರೆ. ಬಾರ್ಟರ್ ಎಕ್ಸ್ಚೇಂಜ್ ಅಂದರೆ ನೀವು ವಸ್ತುಗಳನ್ನೇ ನೇರವಾಗಿ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು, ಅದನ್ನು ನಾವು ಬಾರ್ಟರ್ ಎಕ್ಸ್ಚೇಂಜ್ ಅಂತ ಹೇಳಿ ಹೇಳ್ತಾ ಇದ್ವಿ. ಸೊ ಇದಾದಮೇಲೆ ಏನಾಯಿತು ಅಂತ ಹೇಳಿದ್ರೆ, ಈ ಬಾರ್ಟರ್ ಎಕ್ಸ್ಚೇಂಜ್ ಅಲ್ಲಿ ಏನಾಯಿತು, ಸೊ ವಾಟ್ ಈಸ್ ದ ಲಿಮಿಟೇಷನ್ ಆಫ್ ಬಾರ್ಟರ್ ಎಕ್ಸ್ಚೇಂಜ್ ಅಂತ ಹೇಳಿದ್ರೆ, ಸೊ ದ ಲಿಮಿಟೇಷನ್ ಈಸ್, ಸೊ ಹಿಯರ್ ಇಫ್ ಯು ವಾಂಟ್ ಟು ಬೈ, ಓಕೆ, if you want to buy something, there should be other person who should be also ready to buy what you are going to sell him. ಓಕೆ, ಸೊ ನೀವೇನು ಖರೀದಿ ಮಾಡ್ಕೋಬೇಕಂತ ಇದ್ದೀರಾ ಅಂದ್ಕೊಳ್ಳಿ. ಓಕೆ, ಆ ಖರೀದಿನ ಮಾಡ್ಕೊಳ್ಳೋದಕ್ಕೆ ಸೊ ನಿಮ್ಮ ಹತ್ರ ಇರ್ತಕ್ಕಂಥ ವಸ್ತುವನ್ನು ಮಾರಬೇಕಲ್ವಾ. ಸೊ ಆ ಮಾರುವ ವಸ್ತುವನ್ನು ಇನ್ನೊಬ್ಬ ವ್ಯಕ್ತಿ ಕೂಡ ಅದನ್ನು ತಗೊಳ್ಳೋದಕ್ಕೆ ತಯಾರಿರಬೇಕು. ಓಕೆ, ಸೊ ಈ ಒಂದು ವ್ಯವಸ್ಥೆಯನ್ನು ಇಟ್ ವಾಸ್ ಕಾಲ್ಡ್ ಆ್ಯಸ್ ದ ಡಬಲ್ ಕೋಇನ್ಸಿಡೆನ್ಸ್ ಆಫ್ ವಾಂಟ್ಸ್. ಡಬಲ್ ಕೋಇನ್ಸಿಡೆನ್ಸ್ ಆಫ್ ವಾಂಟ್ಸ್ ಅಂತ ಹೇಳಿದ್ರೆ ಏನಪ್ಪ ಅಂತ ಹೇಳಿದ್ರೆ, ಸೊ ನೀವು ಏನನ್ನು ಮಾರ್ತಾ ಇದ್ದೀರಾ, ಓಕೆ, ನೀವೇನು ಮಾರ್ತಾ ಇದ್ದೀರಲ್ಲ, ಇದನ್ನು ತಗೊಳ್ಳೋದಕ್ಕೆ ಕೂಡ ಒಬ್ಬ ವ್ಯಕ್ತಿ ಇರಬೇಕಾಗುತ್ತೆ. ಸೊ ದಿಸ್ ಇಸ್ ಅ ಕಂಡೀಷನ್. ಇದನ್ನು ನಾವು ಡಬಲ್ ಕೋಇನ್ಸಿಡೆನ್ಸ್ ಆಫ್ ವಾಂಟ್ಸ್ ಅಂತ ಹೇಳ್ತೇವೆ. ಸೊ ಇದು ಬಾರ್ಟರ್ ಎಕ್ಸ್ಚೇಂಜಿನ ಒಂದು ಲಿಮಿಟೇಷನ್. ಅಂದರೆ ಇನ್ನೊಬ್ಬರು ತಗೊಳ್ಳೋದು ಇರಲೇಬೇಕು, ಇಲ್ಲಾಂದರೆ ನಿಮಗೆ ಮಾರೋದಕ್ಕಾಗೋದಿಲ್ಲ. ಸೊ ಈ ಒಂದು ವ್ಯವಸ್ಥೆ ಇದ್ದಿದ್ದ ಒಂದು ಲಿಮಿಟೇಷನ್ನ ತಡೆಯೋದಕ್ಕೆ ಸೊ ಮನಿ ಅಂತಕ್ಕಂಥ ಒಂದು ಇನ್ಸ್ಟ್ರೂಮೆಂಟ್ ಬಂತು, ಮನಿ, ಹಣ. ಸೊ ದಿಸ್ ಮನಿ ಈಸ್ ನಥಿಂಗ್ ಬಟ್ ಇಟ್ ವಿಲ್ ಆ್ಯಕ್ಟ್ ಆ್ಯಸ್ ಅ ಮೀಡಿಯಮ್ ಆಫ್ ಎಕ್ಸ್ಚೇಂಜ್. ಓಕೆ, ಹಣ ಅಂದ್ರೇನು, ಇಟ್ ಈಸ್ ಅ ಮೀಡಿಯಮ್ ಆಫ್ ಎಕ್ಸ್ಚೇಂಜ್. ಓಕೆ, ಸೊ ಮೊದಲಿನ ಥರ ನಿಮಗೆ ರೈಸನ್ನು ಕೊಟ್ಟುಬಿಟ್ಟೆ ಫರ್ನಿಚರ್ ತೊಗೋಬೇಕು ಅಂತಕ್ಕಂತಹ ಒಂದು ಲಿಮಿಟೇಷನ್ ಇಲ್ಲ ಇವಾಗ. ಓಕೆ, ರೈಸ್ ಬೇಡ, ಇದರಲ್ಲಿ ಮನಿ, ಯು ಆರ್ ಗೋಯಿಂಗ್ ಟು ಯೂಸ್ ಮನಿ. ಓಕೆ, ಯು ಗಿವ್ ದ ಮನಿ ಆ್ಯಂಡ್ ಪರ್ಚೇಸ್ ದ ಫರ್ನಿಚರ್, ಆ್ಯಂಡ್ ದಿಸ್ ಫೆಲೋ ಹಿ ವಿಲ್ ಯೂಸ್ ದಿಸ್ ಮನಿ ಫಾರ್ ಹೀಸ್ ಓನ್ ಪರ್ಪಸ್ ಟು ಬೈ ಸಮಥಿಂಗ್. ಓಕೆ, ಸೊ ದಿಸ್ ಈಸ್ ದ ಮನಿ ಆ್ಯಂಡ್ ಇಟ್ಸ್ ಫಸ್ಟ್ ಫಂಕ್ಷನ್. ಓಕೆ, ಸೊ ಇಲ್ಲಿ ಮನಿಯಿಂದ ಏನು ಉಪಯೋಗ ಆಯಿತು ಅಂತ ಹೇಳಿದ್ರೆ, ಸೊ ಯು ಕ್ಯಾನ್ ಡೂ ಅ ರೆಡಿ ಟ್ರಾನ್ಸಾಕ್ಷನ್. ಓಕೆ, ರೆಡಿ ಅಂದರೆ ಡಬಲ್ ಕೋಇನ್ಸಿಡೆನ್ಸ್ ಆಫ್ ವಾಂಟ್ಸ್ ಇರಲೇಬೇಕಂತಿಲ್ಲ, ಇನ್ನೊಬ್ಬ ವ್ಯಕ್ತಿ ಅದನ್ನು ಪರ್ಚೇಸ್ ಮಾಡಲೇಬೇಕಂತಕ್ಕಂಥದ್ದು ಕಂಡೀಷನಲ್ಲಿ ಯು ಕ್ಯಾನ್ ರೆಡಿಲಿ ಡೂ ದ ಟ್ರಾನ್ಸಾಕ್ಷನ್. ಓಕೆ, ಸೊ ಉದಾಹರಣೆಗೆ ನೀವು ಒಂದು ಅಂಗಡಿಗೆ ಹೋಗ್ತೀರಾ ಅಂದ್ಕೊಳ್ಳಿ. ಓಕೆ, ಅಂಗಡಿಗೆ ಹೋಗ್ತೀರಾ, ಸೊ ಅಂಗಡಿನಲ್ಲಿ ನಿಮಗೆ ಚಾಕ್ಲೇಟ್ ತೊಗೋಬೇಕು ಅಂತ ಇದೆ. ಓಕೆ, ಚಾಕ್ಲೇಟ್, ಇವಾಗ ಏನು ಮಾಡ್ತೀರಾ, ನೀವು ದುಡ್ಡು ಕೊಡ್ತೀರಾ. ಓಕೆ, ಯು ಗಿವ್ ದ ಮನಿ ಆ್ಯಂಡ್ ಪರ್ಚೇಸ್ ದ ಚಾಕ್ಲೇಟ್. ಓಕೆ, ಸೊ ಈ ಥರ ರೆಡಿ ಟ್ರಾನ್ಸಾಕ್ಷನ್ನ ನೀವು ಮಾಡ್ಕೋಬೋದು. ದಿಸ್ ಇಸ್ ದ ವೆರಿ ಫಸ್ಟ್ ಬೆನಿಫಿಟ್ ಆಫ್ ದ ಮನಿ. ಯು ಕ್ಯಾನ್ ಡೂ ದ ರೆಡಿ ಟ್ರಾನ್ಸಾಕ್ಷನ್ ಆ್ಯಂಡ್ ದಿಸ್ ಮನಿ ಈಸ್ ಆಕ್ಸೆಪ್ಟಬಲ್. ಓಕೆ, ಇಟ್ ಈಸ್ ಆಕ್ಸೆಪ್ಟಬಲ್ ಟು ಬೋತ್ ದ ಪಾರ್ಟೀಸ್. ಓಕೆ, ಸೊ ನೀವು ಅಂಗಡಿ ಹೋಗ್ತೀರಾ, ಯು ಗಿವ್ ಹಿಮ್ ಮನಿ ಆ್ಯಂಡ್ ಬೈ ದ ಚಾಕ್ಲೇಟ್. ಸಪೋಸ್ ಸೇ ಯು ಹ್ಯಾವ್ ದ ವೀಟ್, ನಿಮ್ಮ ಹತ್ರ ಗೋಧಿ ಇದೆ, ಈ ಗೋಧಿ ತೊಗೊಂಡು ಹೋಗ್ತೀರಾ, ಅಂಗಡಿಗೆ ಹೋಗಿ ನಾನು ಗೋಧಿ ಕೊಡ್ತೀನಿ, ನೀನು ಚಾಕ್ಲೇಟ್ ಕೊಡು ಅಂತ ಕೇಳಿದರೆ, ಈ ಅಂಗಡಿ ಏನು ಮಾಡ್ತಾನಪ್ಪ ಅಂತಂದರೆ, ನನಗೆ ಗೋಧಿ ಅವಶ್ಯಕತೆ ಇಲ್ಲ, ನನಗೆ ಬೇಡ ಅಂತ ಹೇಳ್ತಾನೆ. ಸೊ ಅದಕ್ಕೋಸ್ಕರ ದಿಸ್ ಮನಿ, ವೇರ್ ಯು ಗಿವ್ ದ ಮನಿ, ದಿಸ್ ವಿಲ್ ಬಿ ಆಕ್ಸೆಪ್ಟಬಲ್, ಸೊ ದ್ಯಾಟ್ ಹಿ ಕ್ಯಾನ್ ಯೂಸ್ ದಿಸ್ ಮನಿ ಆ್ಯಂಡ್ ಹಿ ಕ್ಯಾನ್ ಪರ್ಚೇಸ್ ವಾಟ್ ಎವರ್ ಹಿ ವಾಂಟ್. ಓಕೆ, ಸೊ ದಿಸ್ ಈಸ್ ದ ಬೆನಿಫಿಟ್ ಆಫ್ ದ ಮನಿ. ಸೊ ನಾವು ಲೆಟ್ಸ್ ಸಿ ಸಮ್ ಆಫ್ ದ ಫಂಕ್ಷನ್ಸ್ ಆಫ್ ಮನಿ. ಓಕೆ, ಸೊ ನೀವು ಅಂದ್ಕೊಂಡಿರ್ತೀರ ಮನಿ ಅಂತ ಹೇಳಿದ್ರೆ, ದುಡ್ಡು ಅಂತ ಹೇಳಿದ್ರೆ, ಹಣ ಅಂತ ಹೇಳಿದ್ರೆ ಏನೋ ಖರೀದಿ ಮಾಡೋದಕ್ಕೆ, ಅದಕ್ಕೆ ಅಂದ್ಕೊಂಡಿರ್ತೀರ. ನಾವು ಲೆಟ್ಸ್ ಸಿ ಸಮ್ ಆಫ್ ದ ಫಂಕ್ಷನ್ಸ್. ಫಸ್ಟ್ ಒನ್ನು ನಾನು ಹೇಳಿದಾಗ ಇಟ್ ಈಸ್ ಅ ಮೀಡಿಯಮ್ ಆಫ್ ಎಕ್ಸ್ಚೇಂಜ್. ಓಕೆ, ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಕ್ಕೆ ಇರತಕ್ಕಂಥ ಒಂದು ಸಾಧನ, ಒಂದು ಮೀಡಿಯಮ್ ಇದು. ಓಕೆ, ಆ್ಯಂಡ್ ಸೆಕೆಂಡ್ ಒನ್ ಈಸ್ ಇಟ್ ಈಸ್ ದ ಮೆಷರ್ ಆಫ್ ವ್ಯಾಲ್ಯೂ. ಒಂದು ವಸ್ತುವಿನ ಬೆಲೆಯನ್ನು ನೀವು ಮೆಷರ್ ಮಾಡ್ಬೋದು ಯೂಸಿಂಗ್ ದ ಮನಿ. ಫಾರ್ ಎಕ್ಸಾಂಪಲ್, ಇಫ್ ದೇರ್ ಈಸ್ ಅ ಪ್ರಾಡಕ್ಟ್, ಒನ್ ಟಾಯ್, ಗೊಂಬೆ ಅಂತ ಇದೆ ಅಂದ್ಕೊಳ್ಳಿ. ಓಕೆ, ಇದಕ್ಕೆ ಒಂದು ಬೆಲೆ ಅನ್ನೋದು ಬೇಕಲ್ವಾ, ಇದಕ್ಕೆ ಬೆಲೆ, ಸಪೋಸ್ ದುಡ್ಡೇ ಇಲ್ಲ ಅಂದ್ಕೊಳ್ಳಿ, ಇದಕ್ಕೆ ಹೆಂಗೆ ಬೆಲೆ ಕಟ್ತೀರಾ ಹೇಳಿ ಅಲ್ವಾ. ಸೊ ನಾನು 1 kg ಅಕ್ಕಿ ಕೊಡ್ತೀನಿ, ನೀನು ಗೊಂಬೆ ಕೊಡು, ಈ ಥರ ಆಗ್ತಾಯಿತ್ತು. ಸೊ ಅದಕ್ಕೆ ದಿಸ್ ಮನಿ ಹ್ಯಾಸ್ ಬಿಕಮ್ ಅ ಮೆಜರ್ ಆಫ್ ವ್ಯಾಲ್ಯೂ, ಸೊ ದ್ಯಾಟ್ ಯು ಕ್ಯಾನ್ ಸೇ ದಿಸ್ ಟಾಯ್ ಈಸ್ ವರ್ತ್ ಆಫ್ ₹100. ಓಕೆ, ಈ ಥರ ಒಂದು ವ್ಯಾಲ್ಯೂನ ಕಟ್ಟೋದಕ್ಕೆ, ಮೆಜರ್ ಆಫ್ ವ್ಯಾಲ್ಯೂಗೆ ದಿಸ್ ಮನಿ ವಿಲ್ ಆ್ಯಕ್ಟ್ ಆಸ್ ಅ ಫಂಕ್ಷನ್. ಥರ್ಡ್ ಒನ್ ಈಸ್ ದ ಮನಿ ಈಸ್ ಅ ಯೂನಿಟ್ ಆಫ್ ಅಕೌಂಟ್. ಓಕೆ, ಯು ಕ್ಯಾನ್ ಕೀಪ್ ದ ಅಕೌಂಟ್. ಸೊ ಯೂನಿಟ್ ಆಫ್ ಅಕೌಂಟ್ ಅಂದರೆ ವೇರ್ ದ ವ್ಯಾಲ್ಯೂ, okay, value can be expressed
the value can be expressed in monetary units. Okay, so you're going to express ಒಂದು ಬೆಲೆನ ನೀವು ದುಡ್ಡಿನಿಂದ ಅಳಿತೀರಾ, ಅದನ್ನು ಯು ಕ್ಯಾನ್ ಕೀಪ್ ಇಟ್ ಆಸ್ ಅ ಅಕೌಂಟ್, ಆಸ್ ಅ ಯೂನಿಟ್ ಆಫ್ ಅಕೌಂಟ್ ಆಗಿ ನೀವು ಇಟ್ಕೋಬೋದು ಅಂತ ಹೇಳ್ಬೋದು. ಆ್ಯಂಡ್ ರಿಮೆಂಬರ್ ದಿಸ್ ವ್ಯಾಲ್ಯೂ ಆಫ್ ಮನಿ ಏನಿದೆಯಲ್ಲ, ದ ವ್ಯಾಲ್ಯೂ ಆಫ್ ಮನಿ ಈಸ್ ನಾಟ್ ಆಲ್ವೇಸ್ ಕಾನ್ಸ್ಟೆಂಟ್. ಓಕೆ, ದುಡ್ಡಿನ ಬೆಲೆ ಏನಿದೆಯಲ್ಲ ಅದು ಯಾವತ್ತೂ ಸ್ಥಿರವಾಗಿರೋದಿಲ್ಲ. ಇಟ್ ಈಸ್ ನಾಟ್ ಕಾನ್ಸ್ಟೆಂಟ್, ರಾದರ್ ಇಟ್ ಕೀಪ್ಸ್ ಚೇಂಜಿಂಗ್. ಓಕೆ, ವ್ಯಾಲ್ಯೂ ಆಫ್ ಮನಿ ಹೆಂಗೆ ಅಂತ ಹೇಳ್ತೀನಿ ಕೇಳಿ. ಇವಾಗ ಇವತ್ತು ನೀವು ಒಂದು ಚಾಕ್ಲೇಟ್ ತೊಗೋಬೇಕು ಅಂದ್ಕೊಳ್ಳಿ. ಓಕೆ, ಅದರ ಉದಾಹರಣೆಗೆ 10 ರೂಪಾಯಿ ಇದೆ ಅಂದ್ಕೊಳ್ಳಿ. ಸೊ ಆಫ್ಟರ್ 2 years, 2 ವರ್ಷ ಆದಮೇಲೆ ಇದೇ ಚಾಕ್ಲೇಟು, ಓಕೆ, ಇದೇ ಚಾಕ್ಲೇಟ್ನ 10 ರೂಪಾಯಿಗೆ ತೊಗೊಳೋದಕ್ಕಾಗಲ್ಲ. ಓಕೆ, ಇದ್ರ ಬೆಲೆ ಏನಾಗಿರುತ್ತೆ, ಮೇ ಬಿ ಒಂದು 15 ರೂಪಾಯಿ ಆಗಿರುತ್ತೆ ಅಂದ್ಕೊಳ್ಳಿ. ಓಕೆ, ಸೊ ಈ ಥರ ವ್ಯಾಲ್ಯೂ ಆಫ್ ಮನಿ ಏನಿದೆಯಲ್ಲ, ಸೊ ಫಸ್ಟು ಇದೇನು ಖರೀದಿ ಮಾಡ್ತಾಯಿತ್ತು, ಸ್ವಲ್ಪ ವರ್ಷ ಆದಮೇಲೆ ಇದೇ ಮನಿ ಎಷ್ಟು ದುಡ್ಡಿತ್ತಲ್ಲ ಅದು ಇದೇ ಒಂದು ವಸ್ತುನ ಖರೀದಿ ಮಾಡೋದಕ್ಕೆ ಆಗೋದಿಲ್ಲ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ದ ಡಿಟೋರಿಯೇಷನ್. ಓಕೆ, ದ ವ್ಯಾಲ್ಯೂ ಆಫ್ ಮನಿ ಡಿಟೋರಿಯೇಷನ್ ಆಫ್ ವ್ಯಾಲ್ಯೂ ಆಫ್ ಮನಿ. ದುಡ್ಡಿನ ಬೆಲೆ ಏನಿದೆ ಅದು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಈ ಥರ ಇದನ್ನು ಪ್ರೊಸೆಸ್ನ ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ, ಇಟ್ ಈಸ್ ಕಾಲ್ಡ್ ಆಸ್ ದ ಡಿಕ್ರೀಸ್ ಇನ್ ಪರ್ಚೇಸಿಂಗ್ ಪವರ್ ಆಫ್ ಮನಿ. ಡಿಕ್ರೀಸ್ ಇನ್ ಪರ್ಚೇಸಿಂಗ್ ಪವರ್. ಓಕೆ, ನಾನು ನಿಮ್ಮ ಮೇಲೆ ಹೇಳಿದಾಗೆ ಇಲ್ಲಿ 10 ರೂಪಾಯಿ ಚಾಕ್ಲೇಟ್ ಸಿಗ್ತಾಯಿತ್ತು, ಇಟ್ ವಾಸ್ ಇಟ್ಸ್ ಪರ್ಚೇಸಿಂಗ್ ಪವರ್. ಬಟ್ ಆಫ್ಟರ್ 2 years ಅದೇ 10 ರೂಪಾಯಿ ಈ ಚಾಕ್ಲೇಟ್ ನಮಗೆ ಸಿಗ್ತಾ ಇಲ್ಲ. ದಟ್ ಮೀನ್ಸ್ ಇಟ್ಸ್ ಪರ್ಚೇಸಿಂಗ್ ಪವರ್ ಹ್ಯಾಸ್ ರೆಡ್ಯೂಸ್ಡ್ ಅಂತ ಹೇಳಿ ಅರ್ಥ ಆಗುತ್ತೆ. ಓಕೆ, ಸೊ ಆ್ಯಂಡ್ ದ ನೆಕ್ಸ್ಟ್ ಫಂಕ್ಷನ್ ಆಫ್ ಮನಿ ಈಸ್, ಓಕೆ, ಇಟ್ ಈಸ್ ದ ಸ್ಟೋರ್ ಆಫ್ ವ್ಯಾಲ್ಯೂ. ಓಕೆ, ಈ ಒಂದು ವ್ಯಾಲ್ಯೂನ ನೀವು ಸ್ಟೋರ್ ಮಾಡ್ಬೋದು. ದುಡ್ಡನ್ನು ಏನು ಮಾಡ್ಬೋದು ನೀವು, ಯು ಕ್ಯಾನ್ ಸ್ಟೋರ್ ಇಟ್. ಓಕೆ, ಬ್ಯಾಂಕಲ್ಲಿ ಮನೆಯಲ್ಲಿ ನೀವೇನು ಮಾಡ್ಬೋದು, ಈ ದುಡ್ಡನ್ನು ಸ್ಟೋರ್ ಮಾಡ್ಬೋದು. ಸೊ ಯು ಕ್ಯಾನ್ ಸ್ಟೋರ್ ದ ವೆಲ್ತ್. ಓಕೆ, ಯು ಕ್ಯಾನ್ ಸ್ಟೋರ್ ದ ವೆಲ್ತ್. ಓಕೆ, ಆ್ಯಂಡ್ ದಿಸ್ ಮನಿ ಈಸ್ ನಾಟ್ ಪೆರಿಷಬಲ್. ಹಾಳಾಗೋದಿಲ್ಲ, ಮನಿ ನಾಟ್ ಪೆರಿಷಬಲ್. ಸೊ ಅದೇ ನೀವು ಮನೇಲಿ ಅಕ್ಕಿ ಗೋಧಿನ ಇಟ್ಟರೆ ಅದು ಹಾಳಾಗುತ್ತೆ. ಬಟ್ ದುಡ್ಡು ಅನ್ನೋದೇನಿದೆಯಲ್ಲ ಇದು ಹಾಳಾಗೋದಿಲ್ಲ. ಇಟ್ ಈಸ್ ನಾಟ್ ಪೆರಿಷಬಲ್. ಸೊ ನಾವು ಯು ಮೇ ಆಸ್ಕ್ ಮಿ ಎ ಕ್ವಶನ್. ಸೊ ದೇರ್ ಆರ್ ಅದರ್ ಅಸೆಟ್ಸ್ ವಿಚ್ ಯು ಕ್ಯಾನ್ ಸ್ಟೋರ್ ಅಲ್ವಾ, ಲೈಕ್ ಗೋಲ್ಡ್, ಓಕೆ, ಅಥವಾ ಲ್ಯಾಂಡ್, ಹೌಸ್, ಓಕೆ, ಬಾಂಡ್ಸ್. ಸೊ ಇವನ್ನು ಕೂಡ ದೀಸ್ ಆರ್ ಆಲ್ಸೋ ಅಸೆಟ್ಸ್ ವಿಚ್ ಯು ಕ್ಯಾನ್ ಸ್ಟೋರ್. ಅಫ್ಕೋರ್ಸ್ ಯು ಕ್ಯಾನ್ ಸ್ಟೋರ್, ಬಟ್ ಏನು ಲಿಮಿಟೇಷನ್ ಅಂತ ಹೇಳಿದ್ರೆ, ದಿಸ್ ಗೋಲ್ಡ್, ಲ್ಯಾಂಡ್ ಅನ್ನೋದೇನಿದೆಯಲ್ಲ ಇದು ದಿಸ್ ಈಸ್ ನಾಟ್ ಅ ರೆಡಿಲಿ ಟ್ರಾನ್ಸ್ಫರಬಲ್. ಓಕೆ, ಅಥವಾ ರೆಡಿಲಿ ಟ್ರಾನ್ಸಾಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಓಕೆ, ಅದನ್ನು ತಿಳ್ಕೊಳ್ಳಿ. ಸೊ ಇವಾಗ ನಿಮ್ಮ ಹತ್ರ ಗೋಲ್ಡ್ ಇದೆ, ನೀವು ಗೋಲ್ಡ್ನ ತೊಗೊಂಡು ಹೋಗಿ ರೈಸ್ನ ಖರೀದಿ ಮಾಡೋದಕ್ಕಾಗುತ್ತಾ? ಇಲ್ಲ. ಓಕೆ, ಸೊ ಅದೇ ಥರ ದಿಸ್ ಈಸ್ ಅ ನಾಟ್ ರೆಡಿಲಿ ಟ್ರಾನ್ಸಾಕ್ಟಬಲ್ ಒನ್. ಓಕೆ, ದಿಸ್ ಈಸ್ ದ ಮೇನ್ ಲಿಮಿಟೇಷನ್. ಸೊ ಅದಕ್ಕೋಸ್ಕರ ದುಡ್ಡು, ಮನಿ ಏನಿದೆ, ದಿಸ್ ಈಸ್ ಮೋಸ್ಟ್ acceptable as a medium of exchange. Okay, and other than this, the money and its function it is also for the transfer of value. Okay, transfer of value. You can transfer the value to somebody. Okay, ದುಡ್ಡನ್ನು ಏನಿದೆ ಇದನ್ನು ನೀವು ಟ್ರಾನ್ಸ್ಫರ್ ಕೂಡ ಮಾಡ್ಬೋದು. ಆ್ಯಂಡ್ ದ 6th one it is called as the deferred payments. Deferred nothing but delayed. Okay, delayed payment. So delayed payment ಅನ್ನೋದು ಏನು ತೋರಿಸುತ್ತೆ ಅಂದರೆ, ಇಟ್ ಶೋಸ್ ದ ಟೈಮ್ ವ್ಯಾಲ್ಯೂ ಆಫ್ ಮನಿ. ನಾನು ಆವಾಗಲೇ ಹೇಳಿದಾಗ ಮೇಲೆ, ಸೊ ದುಡ್ಡು ಏನಿದೆ ಒಂದೇ ಥರದ ಬೆಲೆ ಇರಲ್ಲ, ಅದರ ಬೆಲೆ ಚೇಂಜ್ ಆಗುತ್ತೆ ಟೈಮ್ಗೆ ತಕ್ಕ ಹಾಗೆ. ಓಕೆ, ಸೊ ಅದನ್ನು ನಾವು ಡೆಫರ್ಡ್ ಪೇಮೆಂಟ್ಸ್ ಅಂತ ಹೇಳ್ತೀವಿ, ಡಿಲೇಡ್ ಪೇಮೆಂಟ್ಸ್. ಸೊ ಇವತ್ತು ಒಂದು ವಸ್ತುವಿನ ಬೆಲೆ 1,000 ಇದೆ ಅಂದ್ಕೊಳ್ಳಿ. ಓಕೆ, ಆಫ್ಟರ್ 3 years ಅದೇ ವಸ್ತುವಿನ ಬೆಲೆ 1,500 ಆಗುತ್ತೆ. ಓಕೆ, ಸೊ ಈ 1,000 ರೂಪಾಯಿ ಏನು ಖರೀದಿ ಮಾಡ್ಕೊಳ್ತಾ ಇತ್ತು, ಆಫ್ಟರ್ 2 years ಇಟ್ ಈಸ್ ನಾಟ್ ಏಬಲ್ ಟು ಪರ್ಚೇಸ್ ದ ಸೇಮ್ ಗುಡ್. Okay, this is the time value of money. Okay, so this is about the introduction of money and its functions. Thank you.